तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषभ्यः ऊर्ध्वं जगतो भेषजम् तन्नो अस्तु द्विपदे शङ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಅತ್ಯಂತ ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ದಿನ. ಸೌರ್ಯೋಪಾಸಕರಿಗೆ ಅತ್ಯಂತ ಪವಿತ್ರವಾಗಿರುವಂತಹ ದಿನ. ಸೂರ್ಯ ನಮಸ್ಕಾರ, ಅರುಣ ಪ್ರಶ್ನೆಗಳನ್ನು ಹೇಳಿಕೊಂಡು ಸೂರ್ಯನ ಆರಾಧನೆ, ಉಪಾಸನೆ. ಮಾಘ ಶುದ್ಧ ಸಪ್ತಮಿ, ರಥ ಸಪ್ತಮಿ, ಇಂತಹ ಶ್ರೇಷ್ಠವಾದಂತಹ ಆದಿತ್ಯವಾಸರದಲ್ಲಿ ಈ ಮುಸ್ಸಂಜೆ ಮೋಹ ಮುದ್ಗರದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಮೋಹ ಮುದ್ಗರ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಢೋಕೃಂಕರಣೆ ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯಯಮೇನ ನ ಚರ್ಚಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಪ್ರತ್ಯಾಚರ್ಪಟ ವಿರಚಿತ ಕಂಠ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತ ರಮತೆ ಬಾಲೋನ್ಮತ್ತವ ದೇವ ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನೀ ಕೋ ಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣುಃ ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣುಃ ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋತ್ಸೃಜ ಭೇದ ಜ್ಞಾನಂ ತತ್ರೌ ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಭವ ಸಮಚಿತ್ತಃ ಸರ್ವತ್ರ ತ್ವಂ ವಾಂಛಸ್ಯ ಚಿರಾದ್ಯದಿ ವಿಷ್ಣೋ ತ್ವಂ ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಭಾವಯ ಕೋಹಂ ಆತ್ಮಜ್ಞಾನವಿಹೀನಾ ಮೂಢಾಃ ತೇ ಪಚ್ಯಂತೆ ನರಕನಿಗೂಢಾಃ ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿರೂಪಮಜಸ್ರಂ ಜ್ಞೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜನಾಯ ಚ ವಿತ್ತಂ ಸುಖತಃ ಕ್ರಿಯತೆ ರಾಮ ಭೋಗಃ ಪಶ್ಚಾದಂತ ಶರೀರೇ ರೋಗಃ
यद्यपि लोके मरणं शरणं तदपि न मुञ्चति पापाचरणम्। अर्थमनर्थं भावय नित्यं नास्ति ततः सुखलेशः सत्यं। पुत्रादपि धनभाजां भीतिः सर्वत्रैषा विहिता रीतिः। प्राणायामं प्रत्याहारं नित्यानित्यविवेकविचारं जाप्य समेत समाधि विधानम कुर्ववधानं महदवधानम। गुरुचरणाम्बुज निर्भर भक्त संसारादचिराद्भव मुक्तः। सेन्द्रिय मानस नियमादेवं द्रक्ष्यसि निज हृदयस्थं देवं। भज गोविन्दं भज गोविन्दं गोविन्दं भज मूढमते। गोविन्दं भज मूढमते। इति श्रीमत्परमहंस परिव्राजकाचार्यस्य श्रीगोविन्द भगवत्पूज्यपादशिष्यस्य श्रीमच्छङ्कर भगवतः कृतौ मोहमुद्गरः सम्पूर्णम्। श्री सद्गुरुनाथ महाराज की जय। 2 ನಿಮಿಷ ನಾಮ ಜಪ ಶ್ರೀಪಾದ ಶ್ರೀವಲ್ಲಭರ ಧ್ಯಾನ ಮಾಡುತ್ತಾ ನಾಮ ಜಪ 2 ನಿಮಿಷ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಶ್ರೀಪಾದ ವಲ್ಲಭ ದಿಗಂಬರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಹಿಂದಿ ಭಾಷೆಯ ಒಂದು ಸುಂದರವಾದ ಗುರು ಕೀರ್ತನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಗುರುದೇವ್ ಮೇರಿ ನೈಯಾ उस पार लगा देना, अब तक जो निभाया है
आगे भी निभा देना। गुरुदेव मेरी नैया उस पार लगा देना। अब तक जो निभाया है आगे भी निभा देना। जय गुरु, जय गुरु, जय गुरु, जय जया। गुरुदेवा, 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 गुरुदेवा। गुरुदेवा, 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 गुरुदेवा। गुरुदेवा, गुरुदेवा। गुरुदेवा, गुरुदेवा। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ರಥ ಸಪ್ತಮಿಯ ಈ ಶ್ರೇಷ್ಠವಾದಂತಹ ಸೌರ್ಯೋಪಾಸನೆಯ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ 16ನೆಯ ಅಧ್ಯಾಯವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋऽಧ್ಯಾಯಃ दैवासुरसम्पद्विभागयोगः। श्रीभगवानुवाच आशापाशशतैर्बद्धाः कामक्रोधपरायणाः ईहन्ते कामभोगार्थम् अन्यायेनार्थसञ्चयान्। इदमद्य मया लब्धम् इमं प्राप्ये मनोरथम्। इदमस्तीदमपि मे भविष्यति पुनर्धनम्। असौ मया हतः शत्रुः हनिष्ये चापरानपि। ईश्वरोऽहमहं भोगी
सिद्धोऽहं बलवान् सुखी आढ्योऽभिजनवानस्मि कोऽन्योऽस्ति सदृशो मया यक्ष्ये दास्यामि मोदिष्ये इत्यज्ञानविमोहिताः अनेकचित्तविभ्रान्ताः मोहजालसमावृताः प्रसक्ताः कामभोगेषु पतन्ति नरकेषु च ॐ शान्तिः 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 हरिः ॐ श्रीगुरुभ्यो नमः ಹರಿಃ ಓಂ. ನಾನಾ ಚಿಂತೆಗಳಿಂದ ಭ್ರಾಂತರಾಗಿ ಮೋಹರೂಪಿ ಜಾಲದಲ್ಲಿ ಸಿಕ್ಕಿಕೊಂಡು ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾಗಿ ಆಸುರಿ ಸ್ವಭಾವದವರಾಗಿ ಮಹಾ ಮಲಿನವಾದ ಘೋರ ನರಕದಲ್ಲಿ ಬೀಳುತ್ತಾರೆ. ಅನೇಕರು ಈ ಸ್ವರ್ಗ ನರಕದಲ್ಲಿ ಸಂಶಯವನ್ನಿಟ್ಕೊಂಡಿರ್ತಾರೆ. ಸ್ವಾಮೀಜಿ, ಸ್ವರ್ಗ ಅನ್ನುವಂತಹ ಲೋಕ ಬೇರೆ ಉಂಟೆ? ಎಲ್ಲಿ ಪುಣ್ಯ ಕರ್ಮಗಳ ಫಲವನ್ನ ಉಣ್ಣುವುದಕ್ಕಾಗಿ ಸ್ವರ್ಗದ ಲೋಕ ಉಂಟೆ? ಹಾಗೆ ಪಾಪಗಳನ್ನು ಶಿಕ್ಷೆಯನ್ನು ಅನುಭವಿಸಲು, ಪಾಪಗಳ ಕರ್ಮಗಳಿಂದಾಗಿ ಶಿಕ್ಷೆಯನ್ನು ಅನುಭವಿಸಲು ನರಕವೆಂದು ಒಂದು ಲೋಕವಿದೆಯೇ? ರೌರವ ನರಕ, ವೈತರಣಿ ನರಕ ಇತ್ಯಾದಿ ಬೇರೆ ಬೇರೆ ಹೆಸರುಗಳುಂಟು. ಅವೆಲ್ಲ ಇವೆಯೇ ಅಂತ ಕೇಳ್ತಾರೆ. ವಿಚಾರ ಮಾಡಿ. ನಮ್ಮ ನಮ್ಮ ಅಂತಃಕರಣದಲ್ಲಿ ಯಾವಾಗ ನಾವು ಅತ್ಯಂತ ಶಾಂತರಾಗಿ ಇಂದ್ರಿಯಾತೀತದ ಅನುಭಾವವನ್ನು ಪಡೆಯುತ್ತೇವೆಯೋ ಅದೇ ಸ್ವರ್ಗಲೋಕ. ಯಾವಾಗ ನಮ್ಮ ಮನಸ್ಸಿನಲ್ಲಿ ತಳಮಳ, ಉದ್ವೇಗ, ಆತಂಕ, ಹೆದರಿಕೆ, ಭಯ, ಸಂಶಯ ಇವೆಲ್ಲವೂ ಕೂಡ ಇರುತ್ತೋ ಆಗ ನಾವು ನರಕದಲ್ಲಿದ್ದೇವೆ. ಸ್ವರ್ಗವೇ ಒಂದು ಲೋಕ, ನರಕವೇ ಒಂದು ಲೋಕ. ಮನಸ್ಸಿನ ಬೇರೆ ಬೇರೆ ಸ್ತರಗಳು ಕರ್ಮಗಳಿಂದಾಗಿ ಫಲವನ್ನ ಉಣ್ಣುವುದಕ್ಕಾಗಿ ಇರುವಂತಹ ಲೋಕಗಳೇ ನಮ್ಮ ಮಾನಸಿಕ ಮಟ್ಟದಲ್ಲಿ ಇರುವಂತಹ ಪಾಪ ಪುಣ್ಯ ಕರ್ಮಗಳ ಫಲವನ್ನು ಪಡೆಯುವುದಕ್ಕಾಗಿ ಇರುವಂತಹ ಅನುಭಾವಗಳು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಚ್ ಪೀಪಲ್ ಅಂಡ್ ಹೌ ಡು ದೇ ಪರ್ಫಾರ್ಮ್ ದೇರ್ ಯಜ್ಞಾಸ್? ಅವರು ಯಾವ ರೀತಿಯಲ್ಲಿ ಯಜ್ಞಗಳನ್ನು ಆಚರಣೆ ಮಾಡ್ತಾರೆ? ಅಂತಹವರ ಒಂದು ಗುಣಮಟ್ಟ ಯಾವ ರೀತಿಯಲ್ಲಿ ಇರುತ್ತೆ? ಅವರ ವ್ಯಕ್ತಿತ್ವ ಎಂಥದ್ದು ನೋಡಿ ಮುಂದಿನ ಶ್ಲೋಕದಲ್ಲಿ. 17ನೇ ಶ್ಲೋಕ. ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ ಆತ್ಮ ಸಂಭಾವಿತ ಸ್ತಬ್ಧ
ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಆತ್ಮಸಂಭಾವಿತಾಃ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮಯಜ್ಞೈಃ ತೇ ದಂಭೇನ ಅವಿಧಿಪೂರ್ವಕಂ. ಇಷ್ಟು ಚೆನ್ನಾಗಿದೆ ಪದಗಳು ನೋಡಿ. ನಾಮಯಜ್ಞೈಃ ಕೇವಲ ಕೇವಲ ಹೆಸರು ಮಾತ್ರಕ್ಕಾಗಿ ಅಷ್ಟೇ. ನಾಮಕೆ ವಾಸ್ತೆ ಹಿಂದಿಯಲ್ಲಿ ಹೇಳ್ತೇವೆ. ನಾಮಕೆ ವಾಸ್ತೆ ತೋರಿಕೆಗೆ ಮಾಡಿದ್ದೇನೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಮಾಡ್ತೀರಿಯೇ ವಿನಃ ಯಾವುದೇ ವಿಧಿ ವಿಧಾನವನ್ನು ಅನುಸರಿಸುವುದಿಲ್ಲ. ಆದ್ರಿಂದ ಅವಿಧಿಪೂರ್ವಕಂ. ನೋಡಿ ಹೇಗಿದೆ ಆ ಜನರ ಅಟ್ಟಹಾಸ. ಆತ್ಮ ಸಂಭಾವಿತ, ತಮ್ಮನ್ನು ತಾವೇ ಶ್ರೇಷ್ಠರೆಂದು ಭಾವಿಸಿಕೊಳ್ಳುವ ತೇ ಆ ಜನರು, ಸ್ತಬ್ಧಾಹ ಗರ್ವಿಗಳು, ಧನಮಾನ ಮದಾನ್ವಿತಾ ಹಣ ಮತ್ತು ಮಾನಾದಿಗಳ ಮದದಿಂದ, ಅವಿಧಿಪೂರ್ವಕಂ ಶಾಸ್ತ್ರಾಧಾರಗಳನ್ನು ಬಿಟ್ಟು, ನಾಮಯಜ್ಞೈ ಕೇವಲ ಹೆಸರಿಗೆ ಮಾತ್ರ ಯಜ್ಞ ಎಂಬಂತೆ, ದಂಭೇನ ಅಹಂಕಾರದಿಂದ ಯಜಂತೆ ಯಜ್ಞ ನಡೆಸುತ್ತಾರೆ. ಕೇವಲ ಪೇಪರ್ ಫೋಟೋ ಬರಬೇಕು, ಇಂಥದ್ದೆಲ್ಲ ಉಪಕಾರಗಳನ್ನ ಮಾಡಿದ್ದೇನೆ, ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೇನೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಶ್ರದ್ಧೆ ಇಲ್ಲ, ಯಾವುದೇ ರೀತಿಯಾದಂತಹ ಭಕ್ತಿ ಇಲ್ಲ. ತಮ್ಮನ್ನು ತಾವೇ ಶ್ರೇಷ್ಠರೆಂದು ಭಾವಿಸಿಕೊಳ್ಳುವ ಆ ಗರ್ವಿಗಳು ಹಣ ಮತ್ತು ಮಾನಾದಿಗಳ ಮದದಿಂದ ಶಾಸ್ತ್ರಾಧಾರಗಳನ್ನು ಬಿಟ್ಟು ಕೇವಲ ಹೆಸರಿಗೆ ಮಾತ್ರ ಯಜ್ಞ ಎಂಬಂತೆ ಅಹಂಕಾರದಿಂದ ಯಜ್ಞ ನಡೆಸುತ್ತಾರೆ. ನೋಡಿ, ಅತ್ಯಂತ ಆಳವಾಗಿರುವಂತಹ ಚಿಂತನೆ ಇದೆ ಈ ಶ್ಲೋಕದಲ್ಲಿ. ನೋಡುವ 17ನೇ ಶ್ಲೋಕದ ಶಾಂಕರ ಭಾಷ್ಯ. ಆತ್ಮಸಂಭಾವಿತ ಸರ್ವಗುಣ ವಿಶಿಷ್ಟತೆಯ ಆತ್ಮನ್ಯೇವ ಸಂಭಾವಿತ ಆತ್ಮಸಂಭಾವಿತ ನ ಸಾಧುಭಿ ಸ್ತಬ್ಧಾಃ ಅಪ್ರಣತಾತ್ಮಾನಃ ಅಪ್ರಣತಾತ್ಮಾನಃ ಧನಮಾನಮದಾನ್ವಿತಾಃ ಧನನಿಮಿತ್ತಃ ಮಾನಃ ಮದಶ್ಚ ತಾಭ್ಯಾಂ ಧನಮಾನಮದಾಭ್ಯಾಂ ಅನ್ವಿತಾಃ ಯಜಂತೆ ನಾಮಯಜ್ಞೈಃ ನಾಮಮಾತ್ರೈಃ ಯಜ್ಞೈಃ ತೇ ದಂಭೇನ ಧರ್ಮಧ್ವಜಿತಯಾ ಅವಿಧಿಪೂರ್ವಕಂ ವಿಧಿವಿಃ ವಿಹಿತಾನ್ ವಿಧಿ ವಿಹಿತಾನ್ ಗೀತಿ ಕರ್ತವ್ಯತಾ ರಹಿತಂ. ಯಾವುದೇ ವಿಧಿವಿಧಾನ ಇರುವುದಿಲ್ಲ. ನೋಡಿ ಶಾಂಕರ ಭಾಷ್ಯಾರ್ಥ. ಆತ್ಮಸಂಭಾವಿತರಾಗಿ ಎಲ್ಲಾ ಗುಣಗಳಿಂದಲೂ ಕೂಡಿದವರೆಂದು ತಮ್ಮನ್ನು ತಾವೇ ಸಂಭಾವಿಸಿಕೊಂಡು ತಾವೇ ಗೌರವಿಸಿಕೊಳ್ಳುವರೇ ಹೊರತು ತತ್ಪುರುಷರಿಂದ ಸಂಭಾವಿತರಲ್ಲ ಎಂದರ್ಥ. ಸ್ತಬ್ಧರಾಗಿ ತಗ್ಗಿ ನಡೆಯುವ ಸ್ವಭಾವವಿಲ್ಲದವರಾಗಿ, ಧನಮಾನ ಮದಾನ್ವಿತರಾಗಿ ಧನ ನಿಮಿತ್ತದಿಂದ ಉಂಟಾಗಿರುವ ಮಾನವು ಮದವು ಇರುವವರು ಆ ಧನಮಾನ ಮದಗಳಿಂದ ಕೂಡಿದವರಾಗಿ ಅವರು ನಾಮಯಜ್ಞಗಳಿಂದ ಹೆಸರಿಗೆ ಮಾತ್ರ ಯಜ್ಞವೆನಿಸಿರುವ ಕರ್ಮಗಳಿಂದ ದಂಭದಿಂದ ತಮ್ಮ ಧರ್ಮವನ್ನು ಪ್ರಕಟಣೆ ಮಾಡುವ ನಿಮಿತ್ತದಿಂದ ಅವಿಧಿಪೂರ್ವಕವಾಗಿ ವಿಧಿಯಲ್ಲಿ ವಿಧಿಸಿರುವ ಅಂಗಗಳು ಇತಿ ಕರ್ತವ್ಯತೆ ಯಾವುದೂ ಇಲ್ಲದೆ ಯಾಗವನ್ನು ಮಾಡುತ್ತಾರೆ. ಯಜ್ಞದಲ್ಲಿ ಮಾಡಬೇಕಾದ ಉಪಕರ್ಮಗಳು ಮುಂತಾದವು ಅದರ ಅಂಗಗಳು. ಹೀಗೆ ಮಾಡಬೇಕೆಂಬ ಕರ್ಮವು ಇತಿ ಕರ್ತವ್ಯತೆ. ಇಂತಹ ಯಾವುದೇ ಇತಿ ಕರ್ತವ್ಯತೆ ಇರುವುದಿಲ್ಲ ಈ ಜನರ ಆಚರಣೆಯಲ್ಲಿ, ಉಪಾಸನೆಯಲ್ಲಿ, ಪೂಜೆಯಲ್ಲಿ, ಯಜ್ಞದಲ್ಲಿ. ಕೇವಲ ತೋರಿಕೆ ಮಾತ್ರ. ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳುವ ಈ 17ನೇ ಶ್ಲೋಕ. ತಮ್ಮನ್ನು ಅತ್ಯಂತ ಶ್ರೇಷ್ಠನೆಂದು ಭಾವಿಸುವ ವಿನಯವಿಲ್ಲದ ಈ ಮನುಜರು ತಮ್ಮ ಶ್ಲಾಘನೆಯನ್ನೇ ತಾವೇ ಮಾಡಿಕೊಳ್ಳುತ್ತಾರೆ. ದುರಹಂಕಾರದಿಂದ ಕೂಡಿ ಧನದ ಮತ್ತು ಅತಿಮಾನದ ಮದದಲ್ಲಿ ಮುಳುಗಿರುತ್ತಾರೆ. ಇವರು ಶಾಸ್ತ್ರ ಸಂಪ್ರದಾಯಗಳನ್ನು ಅನುಸರಿಸದೆ
ಪೂಜೆ ಯಜ್ಞ ಯಾಗಾದಿಗಳನ್ನು ಇತರರಿಗೆ ತೋರ್ಪಡಿಸಲು ಅದ್ಧೂರಿಯಾಗಿ ಮಾಡುತ್ತಿರುತ್ತಾರೆ. ಇವರಿಗೆ ಶಾಸ್ತ್ರದಲ್ಲಿ ಶ್ರದ್ಧೆಯಾಗಲಿ ಭಗವಂತನಲ್ಲಿ ಭಕ್ತಿಯಾಗಲಿ ಇರುವುದಿಲ್ಲ. ಭಗವಂತನ ಪೂಜೆ ಉತ್ಸವಗಳಿಗೆ ಸರಿಸಮನಾಗಿ ಅಥವಾ ಇನ್ನೂ ಹೆಚ್ಚಿನ ಅದ್ಧೂರಿಯಿಂದ ಕುಣಿದು ಮೆರೆಯುತ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಪೂಜೆ ಯಜ್ಞ ಯಾಗಾದಿಗಳನ್ನು ಅದ್ಧೂರಿಯಾಗಿ ಮಾಡಿರುವುದರಿಂದ ತಮಗೆ ಮತ್ತಷ್ಟು ಹಣ ಆಸ್ತಿ ಭೋಗಗಳು ಪ್ರಾಪ್ತವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ಆಸುರಿ ಸಂಪನ್ನ ಜನರು. Yajna need not necessarily be considered as the elaborate ritualism described in the Vedas, but it can be interpreted in the Gita as interpreted in the Bhagavad Gita, 3rd chapter. Yajnarthat karmanonyatra lokoyam karma bandhana kadartham karma kaunteya mukta sangha samachara. A cooperative endeavor in which each individual pours his best into the activity of life as an oblation to propitiate the potential goodness in existence, and which, when invoked, is to be distributed equally to all. This spirit of selfless effort in the service of mankind was described by Krishna as the greatest yajna in the 3rd chapter of Bhagavad Gita, in the Karma Yoga. Work is worship. But these people, these tormentors, these terrorists of the society, they are self-conceited, stubborn, full with pride and drunk with their own possessions and wealth. When an individual enters the fields of social work or national service, he doesn't always do so with a true yajna spirit only. In spite of very many of the leaders and workers striving hard for the upliftment of their country, we find that the world of our age is falling away from peace, plenty, and prosperity. When a man of the diabolically fallen type reaches any field of activity, in spite of his vociferous claims of selfless service, he is incapable of it because of the very nature of his personality and character. Such friends of society can perform a yajna in name only. Unconsciously, their actions will be poisoned by their vanity, colored by their sensuality, distorted by their arrogance, and generally polluted by their false philosophy. As a result of all their actions, sorrow alone will be the result. Such low men continue falling lower and lower each day. ಪ್ರತಿದಿನ ಅವರ ಈ ಒಂದು ದುಷ್ಕೃತ್ಯಗಳಿಂದಾಗಿ ತಮ್ಮ ಪಾಪಗಳ ರಾಶಿಯನ್ನು ಹೆಚ್ಚು ಮಾಡಿಕೊಂಡು ದಿನೇ ದಿನೇ ಕೆಳಮಟ್ಟದ ಜೀವನವನ್ನು ಅವರು ನಡೆಸ್ತಾ ನೀಚ ಯೋನಿಯನ್ನು ಪ್ರವೇಶ ಮಾಡುವರು. ಶ್ರುತಿಯರ್ಥ ವಿಷದವಪ್ಪುದು ಪುರುಷ ಭಾಷ್ಯದಿಂ ಶ್ರುತಿಮತಿಗಳನ್ಯೋನ್ಯ ಪರಿಪೂರಕಂಗಳ್ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ ಕೃತ ಸಮನ್ವಯನಾಗು ಮಂಕುತಿಮ್ಮ ಮಂಕುತಿಮ್ಮ. ಎಷ್ಟು ಸೊಗಸಾಗಿದೆ ಈ ಒಂದು ಮುಕ್ತಕ ನೋಡಿ. ಶ್ರುತಿಯರ್ಥ, ಶ್ರುತಿಯು ಶ್ರುತಿಯ ಅರ್ಥ. ವಿಷದ ಒಪ್ಪುದು, ವಿಷದ ಅಪ್ಪುದು. ಶ್ರುತಿ ಮತಿಗಳ ಅನ್ಯೋನ್ಯ, ಶ್ರುತಿ ಮತಿಗಳ ಅನ್ಯೋನ್ಯ. ಯುತಿಯೊಳವು, ಯುತಿಯ ಒಳವು. ಕೃತ ಸಮನ್ವಯನಾಗು, ಕೃತ ಸಮನ್ವಯನು ಆಗು. ಶ್ರುತಿ ಕೇಳಿ ಪಡೆದ ಜ್ಞಾನ. ವೇದಗಳು ಈ ಗುಂಪಿಗೆ ಸೇರುತ್ತವೆ. ಶ್ರುತಿಗಳು, ಉಪನಿಷತ್ತುಗಳು. ಪುರುಷ ಭಾಷ್ಯ, ವ್ಯಾಖ್ಯಾನ. ಶ್ರುತಿಯ ವೇದದ ಅರ್ಥವು ಅದನ್ನು ಜಿಜ್ಞಾಸೆಗೊಳಪಡಿಸಿದಾಗ ತಿಳಿಯಾಗುತ್ತದೆ. ಹಾಗೆಯೇ
ಕೇಳಿದ ವಿಷಯ ನಮ್ಮ ಮನಸ್ಸಿನಲ್ಲಿ ಜಿಜ್ಞಾಸೆಯನ್ನುಂಟು ಮಾಡಿದಾಗ ಮತ್ತು ಕೇಳಿದ ವಿಷಯ ಮತ್ತು ನಾವು ಅರಿತುಕೊಂಡದ್ದು ಒಂದಕ್ಕೊಂದು ಪೂರಕವಾಗಿ ಸೇರಿದರೆ ನಮಗೆ ಸತ್ಯದ ದರ್ಶನವಾಗುತ್ತದೆ. ಹಾಗೆಯೇ ನಮಗೆ ದೃಗ್ಗೋಚರವಾದ ಸತ್ಯವನ್ನು ನಾವು ಕೃತಿಯಲ್ಲಿ ಅಳವಡಿಸಿಕೊಂಡು ಕೃತ ಸಮನ್ವಯರಾಗಬೇಕು ಎಂದು ಮಾನ್ಯ ಗುಂಡಪ್ಪನವರು ನಮಗೆ ತಿಳಿಸಿದ್ದಾರೆ ಈ ಮುಕ್ತಕದಲ್ಲಿ. The English translation of this Muktaka goes this way. The knowledge hidden in the scriptures are difficult to discern unless somebody explains them to us as discourses. The words in the scriptures and the mind that can understand should fuse into one as complementary to each other. That is found in a few sayings. Through them, you can see the universal truth. You also try to find a balance in the words and experiences. Mankutimma. Shruti artha vishadavappudu purusha bhashyadim ಶ್ರುತಿ ಮತಿಗಳನ್ಯೋನ್ಯ ಪರಿಪೂರಕಂಗಳ್ ಯುತಿಯೊಳವು ಸೇರಿರಲು ಸತ್ಯ ದರ್ಶನ ನಿನಗೆ ಕೃತ ಸಮನ್ವಯನಾಗು ಮಂಕುತಿಮ್ಮ ಮಂಕುತಿಮ್ಮ. ಕಣ್ಣಿಗೆ ಕಾಣುವ ವಿಚಾರಗಳು ಮನಸ್ಸಿಗೆ ಬರುತ್ತದೆ, ಮನಸ್ಸಿಗೆ ಬಂದ ವಿಚಾರಗಳು ಬುದ್ಧಿಗೆ ಬರುತ್ತವೆ. ಕಣ್ಣಿಗೆ ಕಾಣದ ಅತೀಂದ್ರಿಯ ವಿಚಾರಗಳನ್ನು ಕೇಳಿ ತಿಳಿಯುತ್ತೇವೆ. ಹಾಗೆ ನಮ್ಮ ಪುರಾಣ ಮತ್ತು ವೇದ ಕಾಲದ ಋಷಿ ಮುನಿಗಳು ದೈವವಾಣಿಯಿಂದ ಕೇಳಿದ ವಿಚಾರಗಳೇ ವೇದೋಪನಿಷತ್ತುಗಳು. ಅವುಗಳನ್ನೇ ಶ್ರುತಿ ಎಂದಿದ್ದಾರೆ ನಮ್ಮ ಸನಾತನರು. ವೇದಗಳಲ್ಲಿ ಬರುವ ಜಗತ್ತಿನ ಮತ್ತು ಜಗತ್ತಿಗೂ ಅತೀತವಾದ ವಿಚಾರಗಳನ್ನು ಮತಿಯೊಳಕ್ಕೆ ಇಳಿಸಿಕೊಂಡು ಮಂಥನವಾದಾಗ ಸತ್ಯ ದರ್ಶನವಾಗುತ್ತದೆ. ಹಾಗೆ ಕಂಡುಕೊಂಡ ಸತ್ಯವನ್ನು ನಿಜ ಜೀವನದಲ್ಲಿ ಶ್ರುತಿಯ ವಿಚಾರವನ್ನು ಕೃತಿಗೆ ನಾವು ಇಳಿಸಿಕೊಂಡರೆ ಆಗ ಶ್ರುತಿ ಮತ್ತು ಮತಿಗಳ ಸಮನ್ವಯವಾಗುತ್ತದೆ. ಇಂದ್ರಿಯಾತೀತವಾದ ಜ್ಞಾನವನ್ನು ನಮಗೆ ಕೊಡುವುದು ವೇದ, ಪುರಾಣ, ಶಾಸ್ತ್ರ, ಆಚಾರ ಮತ್ತು ವಿಚಾರಗಳು. ಅವುಗಳಲ್ಲಿರುವ ಸತ್ವವನ್ನು ಅರಿತುಕೊಳ್ಳುವುದೇ ನಮ್ಮ ಕಲಿಕೆಯ ಗುರಿಯಾಗಬೇಕು. ಕೇವಲ ತರ್ಕ ಮತ್ತು ನಮ್ಮ ಬುದ್ಧಿವಂತಿಕೆಯ ಬಲ ಮಾತ್ರ ಇದ್ದರೆ ಸಾಲದು. ನಮ್ಮ ಬುದ್ಧಿವಂತಿಕೆಗೆ ಜ್ಞಾನದ ಬಲ ಬೇಕು. ಆದರೆ ಆ ಜ್ಞಾನದ ಬಲ ನಮಗೆ ನಮ್ಮ ಪೂರ್ವಜರ ಅನುಭವಗಳನ್ನು ಕೇಳಿ ನೋಡಿ ಅರ್ಥೈಸಿಕೊಂಡಾಗ ಸಿಗುವುದು. ಹಾಗೆ ಜಿಜ್ಞಾಸೆಯಿಂದ ನಮ್ಮ ಅಂತರಂಗದಲ್ಲಿ ಸ್ಫುರಿಸಿದ ಅರ್ಥವು ಪರತತ್ವದ ತತ್ವಕ್ಕೆ ಹತ್ತಿರವಾಗಿರಬೇಕು. ಆ ಸತ್ಯವನ್ನು, ಜ್ಞಾನದ ತಿರುಳನ್ನು ನಾವು ನಮ್ಮ ದೈನಂದಿನ ಕೃತಿಯಲ್ಲಿ ಇಳಿಸಿಕೊಂಡು ನಡೆದರೆ ನಾವು ಕೃತ ಸಮನ್ವಯರಾಗುತ್ತೇವೆ. ಹಾಗಲ್ಲದೆ ನಮ್ಮ ಹಿಂದಿನವರ, ಅಂದರೆ ನಮ್ಮ ಪುರಾತನರ ಅಥವಾ ಸನಾತನರ ಜ್ಞಾನವನ್ನು ಬದಿಗಿಟ್ಟು ಕೇವಲ ನಮ್ಮ ಇಂದಿನ ಬುದ್ಧಿವಂತಿಕೆಯನ್ನು ನಂಬಿದರೆ ಅದು ಕೇವಲ ಇಂದ್ರಿಯ ಜ್ಞಾನವಾಗುತ್ತದೆ. ಆ ಜ್ಞಾನ ಇಂದ್ರಿಯಗಳ ಸೀಮಿತ ಕ್ಷಮತೆಯಿಂದ ಸೀಮಿತವಾಗಿರುತ್ತದೆ. ಜೀವಿಕೆಗೆ ಬೇಕಾದ ಅರಿವು ಕೇವಲ ಲೌಕಿಕಕ್ಕೆ ಸಾಧನ. ಆದರೆ ಜಗತ್ಸತ್ಯವನ್ನು ನಮಗೆ ಅರುಹುವ ಪಾರಮಾರ್ಥಿಕ ಜ್ಞಾನವನ್ನು ಪಡೆದು ಲೌಕಿಕದ ಬದುಕನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಿಕೊಂಡು ಒಂದು ತೃಪ್ತ ಸಾರ್ಥಕ ಬದುಕನ್ನು ನಡೆಸುವುದೇ ಕೃತಿ ಸಮನ್ವಯತೆಗೆ ಮಾರ್ಗ. ಅಂತಹ ಕೃತಿ ಸಮನ್ವಯತೆಯನ್ನು ನಾವು ಸಾಧಿಸಲಾದರೆ ಬದುಕಿನ ಭೇದಗಳೆಲ್ಲ ನಶಿಸಿ ಮುಕ್ತ ಭಾವ ಮನದಲ್ಲಿ ಮೂಡಿ ನಾವು ಬದುಕನ್ನು ನೋಡುವ ಪರಿಯೇ ಬದಲಾಗಿ ಜಗತ್ತೆಲ್ಲ ನಮಗೆ ಸುಂದರವಾಗಿ ತೋರುತ್ತದೆ. ಇಂತಹ ತತ್ವ ವಿಚಾರಗಳು ನಾವು ಮೇಲಿಂದ ಮೇಲೆ ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಶ್ರವಣ, ಮನನ, ನಿಧಿಧ್ಯಾಸನದ ಮಾರ್ಗವನ್ನು ಅನುಸರಿಸತಕ್ಕದ್ದು. ಇನ್ನು ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.